ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಅದು ಬಿಬಿಎಂಪಿ ಇತಿಹಾಸದಲ್ಲೇ ನಡೆದಿದ್ದ ಅತಿದೊಡ್ಡ ಹಗರಣ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 118 ಕೋಟಿ ರೂಪಾಯಿ ಅಕ್ರಮ, ನಕಲಿ ಬಿಲ್ ಮತ್ತು ಕಳಪೆ ಕಾಮಗಾರಿ, ಟೆಂಡರ್ ಉಲ್ಲಂಘನೆ, ಹೀಗೆ ರಾಜಕೀಯದಲ್ಲಿ ಕೆಸರೆರಚಾಟಕ್ಕೆ ಕಾರಣವಾಗಿದ್ದ ಈ ಮಹಾಭ್ರಷ್ಟಾಚಾರಕ್ಕೆ ಈಗ ಮತ್ತೆ ಜೀವ ಬಂದಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. ಬಿಬಿಎಂಪಿಯಲ್ಲಿ ನಡೆದಿದೆ 118 ಕೋಟಿ ನಕಲಿ ಬಿಲ್ ಅಕ್ರಮ. 118 ಕೋಟಿ ಅಕ್ರಮ ಮಾಡಿದ್ದ 310 ಇಂಜಿನಿಯರ್ಗಳು ನಾಪತ್ತೆ. ಪಬ್ಲಿಕ್ ನೋಟಿಸ್ ಮೂಲಕ ಭ್ರಷ್ಟ ಅಧಿಕಾರಿಗಳಿಗೆ ಹುಡುಕಾಟ. ಅದು 2008ರಿಂದ 2014ರ ಅವಧಿ. ಬಿಬಿಎಂಪಿಯಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಮಹಾನ್ ಭ್ರಷ್ಟಾಚಾರ ನಡೆದಿತ್ತು. ಗಾಂಧಿನಗರ, ಮಲ್ಲೇಶ್ವರಂ ಹಾಗೂ ರಾಜರಾಜೇಶ್ವರಿ ನಗರ ಕ್ಷೇತ್ರಗಳಲ್ಲಿ ಒಟ್ಟು 114 ಕಾಮಗಾರಿಗಳಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ಬರೋಬ್ಬರಿ 118.26 ಕೋಟಿ ವಂಚನೆ ಮಾಡಲಾಗಿತ್ತು. 90% ಕಾಮಗಾರಿಗಳಲ್ಲಿ ಕೇವಲ ನಕಲಿ ದಾಖಲೆಗಳನ್ನೇ ಸೃಷ್ಟಿಸಲಾಗಿತ್ತು ಅಂತ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ವರದಿ ಉಲ್ಲೇಖಿಸಿತ್ತು. ಈ ರಾಜಕೀಯ ವಲಯದ ಮಹಾ ಹಗರಣದ ಜಾಡು ಹಿಡಿದು ಹೊರಟ ನಗರಾಭಿವೃದ್ಧಿ ಇಲಾಖೆಗೆ ಈಗ ದೊಡ್ಡ ಶಾಕ್ ಎದುರಾಗಿದೆ. ಬಿಬಿಎಂಪಿ ಕಾಮಗಾರಿಗಳನ್ನ ಕೆಆರ್ಐಡಿಎಲ್ ಮೂಲಕ ಉಪ ಗುತ್ತಿಗೆ ನೀಡಿ ನಡೆಸಲಾಗಿತ್ತು. ಇಲ್ಲಿ ಟೆಂಡರ್ ನಿಯಮಗಳನ್ನ ಗಾಳಿಗೆ ತೂರಲಾಗಿತ್ತು. ಇನ್ನು ಗಂಭೀರ ಸಂಗತಿ ಅಂದ್ರೆ ಸ್ಥಳ ಪರಿಶೀಲನೆ ನಡೆಸದೆ ಕೆಆರ್ಐಡಿಎಲ್ ಇಂಜಿನಿಯರ್ಗಳು ಸುಳ್ಳು ಗುಣಮಟ್ಟದ ವರದಿಯನ್ನ ನೀಡಿದ್ರು. ಪಾಲಿಕೆಯ ಎಇ, ಎಇಇ ಮತ್ತು ಇಇಗಳ ಹಣದಾಸೆಗೆ ಈ ಬಹುದೊಡ್ಡ ಹಗರಣ ನಡೆದಿತ್ತು. ಹೀಗೆ ಅಕ್ರಮದಲ್ಲಿ ಭಾಗಿಯಾಗಿದ್ದ ಸುಮಾರು 310 ಇಂಜಿನಿಯರ್ಗಳ ವಿರುದ್ಧ ತನಿಖೆಗೆ ಸೂಚಿಸಿ ಇಲಾಖೆ ನೋಟಿಸ್ ಕಳುಹಿಸಿತ್ತು. ಆದ್ರೆ ಆ ನೋಟಿಸ್ಗೆ ಯಾವುದೇ ಉತ್ತರ ಬಂದಿಲ್ಲ. ಯಾಕಂದ್ರೆ ಇಂಜಿನಿಯರ್ಗಳೆಲ್ಲ ಈಗ ನಾಟ್ ರೀಚಬಲ್ ಆಗಿದ್ದಾರೆ. ಅಕ್ರಮದಲ್ಲಿ ಭಾಗಿಯಾಗಿರುವ ಅನೇಕ ಇಂಜಿನಿಯರ್ಗಳ ವಿಳಾಸವೇ ಈಗ ಇಲಾಖೆಗೆ ಸಿಗ್ತಾ ಇಲ್ವಂತೆ. ಇದರಲ್ಲಿ ಕೆಲವರು ನಿವೃತ್ತರಾಗಿದ್ರೆ ಇನ್ನು ಕೆಲವರು ಎಲ್ಲಿದ್ದಾರೆ ಅನ್ನೋದೇ ಪತ್ತೆ ಇಲ್ಲ. ಈ ಬಗ್ಗೆ ಬಿಬಿಎಂಪಿ ಆಯುಕ್ತರನ್ನ ಕೇಳಿದ್ರೆ ಬಹುತೇಕ ಇಂಜಿನಿಯರ್ಗಳು ಡೆಪ್ಯುಟೇಷನ್ ಮೇಲೆ ಪಾಲಿಕೆಗೆ ಬಂದಿದ್ರು. ಇನ್ನು ಈಗ ಮಾತೃ ಇಲಾಖೆಗೆ ವಾಪಸ್ ಹೋಗಿದ್ದಾರೆ. ಹೀಗಾಗಿ ಪಬ್ಲಿಕ್ ನೋಟಿಸ್ ಹೊರಡಿಸಲಾಗಿದೆ. ನೋಟಿಸ್ ಪ್ರಕಟವಾಗಿ 15 ದಿನಗಳ ಒಳಗೆ ಲಿಖಿತ ರೂಪದಲ್ಲಿ ಸ್ಪಷ್ಟನೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲ, ಇದು ಒಂದು ಹಳೆ ಕೇಸು. 2011 ಅಥವಾ 2010, 11 ಅಥವಾ 13, 10 to 14 ಕಾಲದಲ್ಲಿ ಏನು ಒಂದು ವರದಿ ಬಂದಿತ್ತು. ಅದರಲ್ಲಿ ಸಂಬಂಧಪಟ್ಟವರಿಂದ ಸಮಜಾಯಿಷಿ ತಗೊಂಡು ಕ್ರಮ ತಗೊಳ್ಬೇಕು ಅಂತ ಹೇಳಿ ನಾಗಮೋಹನ್ ದಾಸ್ ಕಮಿಟಿಯಿಂದ ವರದಿ ಬಂದಿತ್ತು. ಸೊ ಅದಕ್ಕೆ ನಾವು ಹುಡುಕಿ ಯಾರೆಲ್ಲ ಮಾಹಿತಿ ಇದೆ ಅವ್ರ ಕಡೆಯಿಂದ ಉತ್ತರ ತಗೊಂಡು, ಆಮೇಲೆ ಯಾರಾದ್ರೂ ಸಿಗ್ತಾ ಇಲ್ಲ ಸಂಬಂಧಪಟ್ಟ ಇಲಾಖೆಗೆ ಮತ್ತೆ ಪಬ್ಲಿಕ್ ನೋಟಿಫಿಕೇಶನ್ ಕೊಟ್ಬಿಟ್ಟು ಅವರು ಏನಾದ್ರೂ ಉತ್ತರ ಕೊಡ್ಲಿಕ್ಕೆ ಅವಕಾಶ ಇದ್ರೆ ನಾವು ಅದನ್ನ ತಗೊಂಡು ಆಮೇಲೆ ಸೂಕ್ತ ಕ್ರಮ. 118 ಕೋಟಿ ಅಕ್ರಮ, 310 ಇಂಜಿನಿಯರ್ಗಳ ಮೇಲೆ ಆರೋಪ. ಆದ್ರೆ ಇಷ್ಟು ವರ್ಷಗಳಾದ್ರೂ ಯಾರಿಗೂ ಶಿಕ್ಷೆ ಆಗಿಲ್ಲ. ಹಾಗಾದ್ರೆ ಈ ಪ್ರಕರಣದಲ್ಲಿ ನಿಜವಾದ ಹೊಣೆಗಾರರು ಯಾರು? ಭ್ರಷ್ಟಾಚಾರ ಮಾಡಿದವರು ಕಾನೂನಿನ ಕೈಗೆ ಸಿಗ್ತಾರಾ ಅಥವಾ ಈ ಪ್ರಕರಣವು ಕಡತಗಳಲ್ಲೇ ಮುಚ್ಚಿ ಹೋಗುತ್ತಾ? ಕಾದು ನೋಡ್ಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.